ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಹೊಸ ತಿರುವು. ಗೆಳೆಯನ ತಾಯಿಯನ್ನು ವಿಚಾರಣೆ ನಡೆಸಿದ ವಿದ್ಯಾನಗರ ಪೊಲೀಸರು. ಜಿಲ್ಲೆಯಲ್ಲಿ ಆಪರೇಷನ್ ಸೈಹಂಟ್ 2.0 ವ್ಯಾಪಕ ಕಾರ್ಯಾಚರಣೆ. 104 ಸ್ಥಳಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 34 ಪ್ರಕರಣಗಳು ದಾಖಲು. ಉಜಿರೆಯಲ್ಲಿ ಬ್ರಹ್ಮಕಲಶೋತ್ಸವದ ವೈಭವ. ವಿಜಯಗೋಪುರ ಲೋಕಾರ್ಪಣೆ ಬೆನ್ನಲ್ಲೇ ಸಾವಿರಾರು ಭಕ್ತರು ಉಜಿರೆಯತ್ತ ಆಗಮನ. ಉಪ್ಪಳ ಅಗ್ನಿಶಾಮಕ ದಳ ಠಾಣೆಗೆ ಹೊಸ ಕಟ್ಟಡ ಲೋಕಾರ್ಪಣೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ ಆನ್ಲೈನ್ ಮೂಲಕ ಉದ್ಘಾಟನೆ. ಶ್ರೀಮದ್ ಭಗವದ್ಗೀತಾ ಜ್ಞಾನ ಸದಸ್ ಮಾರ್ಚ್ 12ರಿಂದ 15ರವರೆಗೆ ಕುಂಬಳೆಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಾಲ್ತಡ್ಕ ನಿವಾಸಿ ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಜಸೀಲಾ ಗೆಳೆಯನ ತಾಯಿಯನ್ನು ವಿದ್ಯಾನಗರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕಳ್ಳತನದ ಆರೋಪದ ಬಳಿಕ ಮನನೊಂದು ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2 ವಾರ ಕಳೆದರೂ ತನಿಖಾ ತಂಡದಿಂದ ಯಾವುದೇ ಪ್ರಗತಿ ಕಂಡುಬರದ ಹಿನ್ನೆಲೆಯಲ್ಲಿ ತೀವ್ರವಾದ ಪ್ರತಿಭಟನೆಯೊಂದಿಗೆ ಮುನ್ನೆಲೆಗೆ ಬಂದಿದೆ. ಚಿನ್ನ ಕಳ್ಳತನದ ಆರೋಪದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ನಲ್ತಡ್ಕದ ನಿವಾಸಿ ಜಸೀಲಾ ಪ್ರಕರಣದಲ್ಲಿ ಪೊಲೀಸರು ಗೆಳೆಯನ ತಾಯಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರನ್ನು ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಯಿತು. ಘಟನೆಯ ತನಿಖೆಯನ್ನು ಪೊಲೀಸರು ಹಾಳು ಮಾಡುತ್ತಿದ್ದಾರೆ ಎಂದು ಕುಟುಂಬ ಹಾಗೂ ಆಕ್ಷನ್ ಕಮಿಟಿ ಆರೋಪಿಸಿತ್ತು. ವಿದ್ಯಾನಗರ ಪೊಲೀಸರು ಆರೋಪಿಗಳನ್ನು ಪ್ರಶ್ನಿಸಲು ಸಹ ಸಿದ್ಧರಿಲ್ಲ, ಸಾಕ್ಷಿಗಳನ್ನು ನಾಶ ಮಾಡಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂತು. 2 ವಾರಗಳ ಬಳಿಕವೂ ತನಿಖೆಯಲ್ಲಿ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ಆಕ್ಷನ್ ಕಮಿಟಿಯಿಂದ ಉಂಟಾದ ಪ್ರತಿಭಟನೆಯು ತನಿಖೆ ನಡೆಸಲು ಕಾರಣವಾಯಿತು. ಪ್ರಕರಣದ ತನಿಖೆಯನ್ನು ವೇಗಗೊಳಿಸುವ ಭಾಗವಾಗಿ ಗೆಳೆಯನ ತಾಯಿಯನ್ನು ಪ್ರಶ್ನಿಸಲಾಯಿತು. ವಿದ್ಯಾನಗರ ಎಸ್ಎಚ್ಒ ನೇತೃತ್ವದಲ್ಲಿ ಹಲವಾರು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು. ಪ್ರಕರಣವನ್ನು ಭೇದಿಸಲು ಸಹಾಯ ಮಾಡುವ ನಿರ್ಣಾಯಕ ಮಾಹಿತಿಯನ್ನು ಪೊಲೀಸರು ಅವರಿಂದ ಪಡೆದುಕೊಂಡಿದ್ದಾರೆ ಎಂದು ಸೂಚನೆಗಳು ಲಭಿಸಿವೆ. ಕಳ್ಳತನದ ಆರೋಪದಿಂದ ಮನನೊಂದು ಜಸೀಲಾ ಫೆಬ್ರವರಿ 15ರಂದು ಇಲಿವಿಷ ಸೇವಿಸಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಅವರು ನಿಧನರಾದರು. ಜಸೀಲಾ ಅಳುತ್ತಾ ತಾನು ನಿರಪರಾಧಿ ಎಂದು ಹೇಳುವ ವಿಡಿಯೋವನ್ನು ಚಿತ್ರೀಕರಿಸಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಜಸೀಲಾ ಅವರು ತಾನು ಮಾಡದ ತಪ್ಪಿಗೆ ಅವಮಾನವನ್ನು ಎದುರಿಸಬೇಕಾಯಿತು. ಪೊಲೀಸರಿಗೆ ದೂರು ನೀಡಲು ಯತ್ನಿಸಿದರೂ ಪೊಲೀಸರು ದೂರನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಜಸೀಲಾ ಅವರ ಸ್ನೇಹಿತನ ಮನೆಯಿಂದ 9.5 ಪವನ್ ಚಿನ್ನ ನಷ್ಟವಾದ ಬಳಿಕ ಆದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಇದರ ಆಧಾರದಲ್ಲಿ ಜಸೀಲಾ ಅವರನ್ನು ಕರೆಸಿ ವಿಚಾರಣೆ ನಡೆಸಲಾಯಿತು. ಆದರೆ ಘಟನೆಯಲ್ಲಿ ಜಸೀಲಾ ಅವರ ಪಾತ್ರವನ್ನು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಪ್ರಸ್ತುತ ಚಿನ್ನ ಕಳ್ಳತನದ ದೂರು ಸುಳ್ಳೆ ಎಂಬುದು ಪ್ರಕರಣದ ಮುಖ್ಯ ತನಿಖೆಯಾಗಿದೆ. ಗೆಳೆಯನ ತಾಯಿಯ ವಿಚಾರಣೆಯೊಂದಿಗೆ ಜಸೀಲಾ ಪ್ರಕರಣವು ಹೊಸ ತಿರುವನ್ನು ಪಡೆದುಕೊಂಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಪರೇಷನ್ ಸೈಹಂಟ್ 2.0 ಭಾಗವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ 104 ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಕಾರ್ಯಾಚರಣೆಯಲ್ಲಿ 34 ಪ್ರಕರಣಗಳು ದಾಖಲಾಗಿವೆ. ಸೈಬರ್ ಹಣಕಾಸು ಅಪರಾಧಗಳಲ್ಲಿ ಭಾಗಿಯಾಗಿರುವ ಬ್ಯಾಂಕ್ ಖಾತೆಗಳ ಮೇಲೆ ಕೇಂದ್ರೀಕರಿಸಿಕೊಂಡು ಜಿಲ್ಲೆಯಲ್ಲಿ ವ್ಯಾಪಕ ಆಪರೇಷನ್ ಸೈಹಂಟ್ ದಾಳಿ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ ಭರತ್ ರೆಡ್ಡಿ IPS ಮೇಲ್ನೋಟದಲ್ಲಿ ಜಿಲ್ಲೆಯ 104 ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ. ಸಬ್ ಡಿವಿಷನ್ ಡಿವೈಎಸ್ಪಿ ASP ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ SHOಗಳ ಸಹಾಯದಿಂದ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಸೈಬರ್ ಸೆಲ್ ಸಹಾಯದಿಂದ ಕಾರ್ಯಾಚರಣೆ ನಡೆಸಲಾಯಿತು. ಈ ಪೈಕಿ ಜಿಲ್ಲೆಯಲ್ಲಿ 34 ಪ್ರಕರಣಗಳು ದಾಖಲಾಗಿದ್ದು 34 ಜನರನ್ನು ಬಂಧಿಸಲಾಗಿದೆ. ಕಾಸರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗರಿಷ್ಠ ಪ್ರಕರಣಗಳು ದಾಖಲಾಗಿದ್ದು 12 ಪ್ರಕರಣಗಳು ದಾಖಲಾಗಿವೆ. ಸೈಬರ್ ಅಪರಾಧಗಳಲ್ಲಿ ಭಾಗಿಯಾಗಿರುವ ಬ್ಯಾಂಕ್ ಖಾತೆಗಳನ್ನು ಕಂಡುಹಿಡಿಯಲು ಸೈಬರ್ ತಜ್ಞರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಕಾಸರಗೋಡು ಸಬ್ ಡಿವಿಷನ್ 20, ಕಾಂಜಂಗಾಡ್ ಸಬ್ ಡಿವಿಷನ್ 5, ಬೇಕಲ್ ಸಬ್ ಡಿವಿಷನ್ 9 ಎಂಬ ಅಂಕಿಅಂಶಗಳು ದಾಖಲಾಗಿವೆ. ಮುಂದಿನ ದಿನಗಳಲ್ಲಿ ತಪಾಸಣೆ ತೀವ್ರ ಕಾರ್ಯಾಚರಣೆ ಮುಂದುವರಿಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪವಿರುವ ಉಜಿರೆಯಲ್ಲಿ ಈಗ ಬ್ರಹ್ಮಕಲಶೋತ್ಸವದ ವೈಭವ ಮುಗಿಲು ಮುಟ್ಟಿದೆ. ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಈ ಸಂಭ್ರಮಕ್ಕೆ ಅರಮನೆ ದರ್ಬಾರ್ ಮಾದರಿಯ ಅನ್ನಛತ್ರ ವಿಶೇಷ ಮೆರುಗು ನೀಡಿದೆ. ಬ್ರಹ್ಮಕಲಶದ ವೈಭವ ಭಕ್ತರ ಕಣ್ಮನ ಸೆಳೆಯುತ್ತಿದ್ದು, ವಿಜಯಗೋಪುರ ಲೋಕಾರ್ಪಣೆ ಬೆನ್ನಲ್ಲೇ ಸಾವಿರಾರು ಭಕ್ತರು ಉಜಿರೆಯತ್ತ ಹರಿದು ಬರುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬ್ರಹ್ಮಕಲಶೋತ್ಸವಗಳ ಪರ್ವಕಾಲ. ಅದರಲ್ಲೂ ಧರ್ಮಸ್ಥಳದ ಪಕ್ಕದಲ್ಲಿರುವ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಈಗ ಅಕ್ಷರಶಃ ಭೂಲೋಕದ ವೈಕುಂಠದಂತೆ ಕಂಗೊಳಿಸುತ್ತಿದೆ. ಹೌದು, 1000 ವರ್ಷಗಳ ಇತಿಹಾಸವಿರುವ ಈ ಪುಣ್ಯಕ್ಷೇತ್ರದಲ್ಲಿ ಈಗ ಭಕ್ತಿ ಹಾಗೂ ಸಂಭ್ರಮದ ಸಮ್ಮಿಲನವಾಗಿದೆ.
ಇಡೀ ಊರಿಗೆ ಊರೇ ನವವಧುವಂತೆ ಶೃಂಗಾರಗೊಂಡಿದ್ದು, ರಾತ್ರಿ ಹೊತ್ತು ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ವಿದ್ಯುತ್ ದೀಪಗಳದ್ದೇ ಚಿತ್ತಾರ, ಗಮಗಮಿಸುತ್ತಿರುವ ಹೂವಿನ ಅಲಂಕಾರ, ಮಂತ್ರಘೋಷಗಳ ನಡುವೆ ಮೊಳಗುತ್ತಿರುವ ಮಂಗಳವಾದ್ಯ. ಈ ಬ್ರಹ್ಮಕಲಶೋತ್ಸವದ ವೈಭವ ಕಣ್ತುಂಬಿಸಿಕೊಳ್ಳಲು ಉಜಿರೆಯತ್ತ ಭಕ್ತರ ಮಹಾಪೂರವೇ ಹರಿದು ಬರುತ್ತಿದೆ. ಒಂದು ಇತಿಹಾಸ ಸೃಷ್ಟಿ ಮಾಡಿರುವಂತಹ ಒಂದು ಅನ್ನ ಛತ್ರ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಪ್ರತಿ ಬ್ರಹ್ಮಕಲಶದಲ್ಲಿ ನಾವು ನೋಡುವಂಥದ್ದು ದೇವಸ್ಥಾನಗಳನ್ನು ನೋಡ್ತೇವೆ. ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನದ ರೀತಿಯಲ್ಲಿರುವಂಥ ಅರಮನೆಯ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ನಾವು. ಇಲ್ಲಿ ಒಂದೇ ಸಮಯದಲ್ಲಿ 3,000-4 ಸಾವಿರದಷ್ಟು ಜನ ಸೇರ್ತಾರೆ. ಹಾಗೆ ಇಲ್ಲಿ ಒಂದು ಅನ್ನಪೂರ್ಣ ದೇವಿಯ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಕಿಚನ್ ಎಲ್ಲ, ಈಗ ನಾವು ಇವತ್ತಿನ ಜೆನ್ಸಿ ಟರ್ಮ್ಸಲ್ಲಿ ಹೇಳೋದಾದರೆ ಏಸ್ಥೆಟಿಕ್ ಕಿಚನ್ ಅಂತ ಏನು ನಾವು ಗೂಗಲಲ್ಲೆಲ್ಲ ನೋಡ್ತೀವಿ, ಅಂಥದ್ದೊಂದು ಏಸ್ಥೆಟಿಕ್ ಕಿಚನನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಂಥ ಇದರಲ್ಲಿ ಅವರು ತಯಾರಿಸಿದ್ದಾರೆ. ಹಾಗೆ ಇಲ್ಲಿ ನಾವು ಎದುರುಗಡೆ ನೋಡ್ಬೋದು ರಾಮ ಮಂದಿರ, ಅಯೋಧ್ಯೆಯ ಒಂದು ನಮಗೆ ಫೀಲ್ ಬರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿದ್ದಾರೆ. ಅರಮನೆ ದರ್ಬಾರ್ ಮಾದರಿಯಲ್ಲಿಯೇ ಈ ಅನ್ನಛತ್ರವನ್ನು ಸಿದ್ಧಪಡಿಸಲಾಗಿದೆ. ಉಜಿರೆ ಲಕ್ಷ್ಮಿ ಕೈಗಾರಿಕೆಯ ಮೋಹನ್ ಕುಮಾರ್ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರೋ ಸುಪ್ರಸಾದ ಅನ್ನಛತ್ರ ಈಗ ಕರಾವಳಿಯ ಗಮನ ಸೆಳೆಯುತ್ತಿದೆ. ಅರಮನೆಯ ದರ್ಬಾರ್ ಮಾದರಿಯಲ್ಲಿಯೇ ನಿರ್ಮಾಣವಾಗಿರುವ ಈ ಅನ್ನಛತ್ರದಲ್ಲಿ ಲಕ್ಷಾಂತರ ಭಕ್ತರು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಕೇವಲ ಧಾರ್ಮಿಕ ವಿಧಿವಿಧಾನಗಳಷ್ಟೇ ಅಲ್ಲ, ಇಲ್ಲಿನ ಕಲಾತ್ಮಕ ಅಲಂಕಾರವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಭಕ್ತರು ಉಜಿರೆಯತ್ತ ಲಗ್ಗೆ ಇಡುತ್ತಿದ್ದಾರೆ. ಈ ಅನ್ನಛತ್ರದ ಪ್ರವೇಶ ದ್ವಾರದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ಹೋಲುವ ವಿನ್ಯಾಸವಿದೆ. ಛತ್ರದ ಒಳಗೆ ಸುಮಾರು 100ಕ್ಕೂ ಅಧಿಕ ಅಲಂಕಾರಿಕ ಕಂಬಗಳನ್ನೊಳಗೊಂಡ ಅರಮನೆಯ ದರ್ಬಾರ್ ರೀತಿಯ ಕಲಾತ್ಮಕ ರಚನೆಯನ್ನು ಮಾಡಲಾಗಿದೆ. ಮಾರ್ಚ್ 3 ತಾರೀಕಿಂದ 11 ತಾರೀಕುವರೆಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರು ಇವತ್ತರ ಬ್ರಹ್ಮಕಲಶ ಈಗಾಗಲೇ ಪ್ರಾರಂಭ ಆಗಿದೆ. ಮಾರ್ಚ್ 3ರಿಂದ ಪ್ರಾರಂಭ ಆಗಿದೆ. ಬಹುಶಃ ಇವತ್ತು 4ನೇ ತಾರೀಕು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ರಾಜ್ಯಗೋಪುರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೊಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ರಾಜ್ಯಗೋಪುರವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಮಾರ್ಚ್ 8ನೇ ತಾರೀಕು ದೇವಸ್ಥಾನಕ್ಕೆ ದೇವರಿಗೆ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರಿಗೆ ಬ್ರಹ್ಮರಥ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಬ್ರಹ್ಮರಥವನ್ನು ಕೂಡ ಸಮರ್ಪಣೆ ಮಾಡಲಿದೆ. ಅದೇ ರೀತಿ 15 ಲಕ್ಷ ರು ವೆಚ್ಚದಲ್ಲಿ ಪುಷ್ಪರಥವನ್ನು ಕೂಡ ಸಮರ್ಪಣೆ ಮಾಡಿದೆ. ನೀವೆಲ್ಲ ಗಮನಿಸಿರ್ಬೋದು, ಬ್ರಹ್ಮಕಲಶ ಅಂತ ಹೇಳಿದ್ರೆ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು ವೈದಿಕ ವಿಧಾನಗಳೆಲ್ಲ ಪ್ರಾಧಾನ್ಯತೆ ಇರುತ್ತೆ. ಅದರ ಒಂದು ಭಾಗವಾಗಿ 10 ದಿವಸ ಕೂಡ ಅನ್ನ ಸಂತರ್ಪಣೆ ನಡೀತದೆ. ಬಂದಂಥ ಭಕ್ತರಿಗೆ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತದೆ. ಆದ ಕಾರಣ ನಾವಿಲ್ಲಿ ಒಂದು ಏನು ಹೊಸ ಪರಿಕಲ್ಪನೆಯನ್ನು ಮಾಡಿದರೆ ಸುಪ್ರಸಾದ ಎನ್ನುವ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದೆ. ಬಹುಶಃ ನಾವು ನಿರ್ಮಾಣ ಮಾಡುವಾಗ ಜನರಿಗೆ ಏನು ಬ್ರಹ್ಮಕಲಶಕ್ಕೆ ಬಂದಂಥ ಭಕ್ತಾದಿಗಳಿದ್ದರೆ ದೇವಸ್ಥಾನಕ್ಕೆ ಬಂದಂಥ ಹೊರಕಾಣಿಕೆಗಳನ್ನು ತಂದು ಅರ್ಪಿಸ್ತಾರೆ ಮತ್ತು ಅನ್ನದಾನಕ್ಕೋಸ್ಕರ ಅವರ ಸೇವೆಯನ್ನು ಕೊಡ್ತಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲರೂ ಕೂಡ ದೇವರ ಪ್ರಸಾದ ರೂಪದಲ್ಲಿ ಸಿಗುವಂಥ ಅನ್ನದಾನ ಏನುಂಟು ಅದರ ಮಹತ್ವವನ್ನು ಜನರಿಗೆ ತಿಳಿಯುವ ಕೆಲಸವನ್ನು ಕೂಡ ಇದರ ಮುಖಾಂತರ ಮಾಡಿದ್ದೇನೆ. ಇನ್ನು ಈ ಸಂಭ್ರಮಕ್ಕೆ ಮತ್ತೊಂದು ವಿಶೇಷ ಸೇರ್ಪಡೆ ಅಂದರೆ ಅದು ವಿಜಯಪುರ. ದಿವಂಗತ ವಿಜಯರಾಘವ ಪಡ್ನೆಟಾಯ ಅವರ ಸ್ಮರಣಾರ್ಥ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಭವ್ಯ ಗೋಪುರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಲೋಕಾರ್ಪಣೆಗೊಳಿಸಿದರು. ಎಡನೀರು ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ಹರೀಶ್ ಪೂಂಜಾ ಸೇರಿದಂತೆ 10 ಗಣ್ಯರು ಭಾಗವಹಿಸಿದರು. ಊರವರ ಹಾಗೂ ಭಕ್ತರ ಶ್ರಮದಾನದ ಫಲವಾಗಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇಗುಲಕ್ಕೆ ವಿಶೇಷ ಮೆರುಗು ದೊರಕಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಉಪ್ಪಳ ಅಗ್ನಿಶಾಮಕ ದಳ ಠಾಣೆಗೆ ಹೊಸ ಕಟ್ಟಡ ಲೋಕಾರ್ಪಣೆಗೊಂಡಿತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕಟ್ಟಡವನ್ನು ಆನ್ಲೈನ್ನಲ್ಲಿ ಉದ್ಘಾಟಿಸಿದರು. ಉಪ್ಪಳ ಅಗ್ನಿಶಾಮಕ ಹಾಗೂ ರಕ್ಷಣಾ ಕೇಂದ್ರದ ಆಧುನಿಕ ಕಟ್ಟಡವನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ನಲ್ಲಿ ಉದ್ಘಾಟಿಸಿದರು. നിർമ്മാണം പൂർത്തിയായ മന്ദിരം. ഈ മന്ദിരങ്ങളുടെയെല്ലാം പൂർത്തീകരണത്തിനായി 14 കോടി 60 ലക്ഷം രൂപയാണ് ചെലവഴിച്ചത്. മാവൂർ, നേര്യമംഗലം, രാജാക്കാട് എന്നിവിടങ്ങളിൽ 3 പുതിയ ഫയർ സ്റ്റേഷനുകൾ കൂടി ഇന്ന് പ്രവർത്തനം ആരംഭിക്കുക. ഇതോടെ കഴിഞ്ഞ 10 വർഷക്കാലത്തിനുള്ളിൽ സംസ്ഥാനത്ത് അനുവദിച്ച പുതിയ ഫയർ ആൻഡ് റെസ്ക്യൂ സ്റ്റേഷനുകളുടെ എണ്ണം 12ആയി. കേരളത്തിലെ ആകെ സ്റ്റേഷനുകളുടെ എണ്ണം 132ആയി വർദ്ധിക്കുകയും കേരളത്തിൽ ദുരന്ത നിവാരണ രംഗത്ത്
അതുല്യമായ സേവനമാണ് ഫയർ ആൻഡ് റെസ്ക്യൂ സർവീസ് നടത്തുന്നത്. ಶಿಲಾಫಲಕವನ್ನು ಶಾಸಕ ಎಕೆಎಂ ಅಶ್ರಫ್ ಅನಾವರಣಗೊಳಿಸಿದರು. നാടിൻ്റെ എല്ലാ പ്രശ്നങ്ങളിലും ഇടപെടുന്ന അവരേറ്റവും പ്രയാസപ്പെടുന്ന അവർക്ക് നന്നായി ഒന്ന് കിടന്നുറങ്ങാനോ ഒന്ന് ഇരിക്കാൻ പോലും സൗകര്യമില്ലാത്ത ആ ഓഫീസിൻ്റെ ദുരവസ്ഥ കണ്ടപ്പോൾ ഞാനന്ന് ചർച്ച ചെയ്ത് എൻ്റെ ബജറ്റിൽ ഫണ്ട് നീക്കി വെക്കുമ്പോൾ 100 കൂട്ടം ആവശ്യങ്ങൾ ഉണ്ടായിട്ടും ബജറ്റിലെ ഫണ്ടെന്ന് പറയുന്നത് അത് MLAയുടെ വിവേചനാധികാരമാണ്. MLAക്ക് ആ ഫണ്ടിനെ ഒരു റോഡിന് വേണമെങ്കിലും കൊടുക്കാം. ഡിവൈഡ് ചെയ്ത് ഒരു 6 കോടി പ്രതിപക്ഷ MLAക്ക് കിട്ടും, ഭരണകക്ഷി MLAക്ക് ഒരു 8-9 കോടി കിട്ടും. 6 കോടി വേണമെങ്കിൽ ഒറ്റ പ്രോജക്റ്റിന് വെക്കാം, 6 ഡിവൈഡ് ചെയ്ത് വെക്കാം. മഞ്ചേശ്വരം പോലെയുള്ള ഒരു മണ്ഡലത്തിൽ റോഡുകളുടെ ഒരു നീണ്ട ലിസ്റ്റും പ്രയാസങ്ങളും എൻ്റെ മുമ്പിൽ ഉണ്ടായപ്പോഴും ഞാനേറെ പരിഗണന കൊടുത്തുകൊണ്ടാണ് MLA എന്ന നിലയ്ക്ക് എൻ്റെ ഏറ്റവും വലിയ ആഗ്രഹമായിരുന്നൊരു പുതിയ കെട്ടിടം എന്നുള്ളത് ആ ബജറ്റിലേക്ക് നിർദ്ദേശം കൊടുത്തതിൻ്റെ അടിസ്ഥാനത്തിലാണ് ഇന്നിവിടെ ഈ കെട്ടിടം പൂർത്തിയാകുന്നു എന്നുള്ളത് വളരെ സന്തോഷത്തോടു കൂടി അഭിമാനത്തോടു കൂടി പറയാൻ ഞാൻ ആഗ്രഹിക്കുകയാണ്. 2024-25 ಬಜೆಟಿನಲ್ಲಿ ಹಂಚಿಕೆಯಾದ ರೂಪಾಯಿ 1.5 ಕೋಟಿ ವೆಚ್ಚದಲ್ಲಿ 396 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅಂಬಾರ್ನಲ್ಲಿ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಅಗ್ನಿಶಾಮಕ ಕೇಂದ್ರವು ಸೊಂಕಲ್ ಪ್ರತಾಪ್ ನಗರದಲ್ಲಿ ಕಟ್ಟಡ ನಿರ್ಮಾಣಗೊಂಡಿದೆ. ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಡೈರೆಕ್ಟರ್ ಜನರಲ್ ನಿತಿನ್ ಅಗರ್ವಾಲ್ IPS ಸ್ವಾಗತಿಸಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಫುಲ್ಲಾ ತಂಗಲ್, ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರಹಿಮಾನ್, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಲ್, ಬ್ಲಾಕ್ ಪಂಚಾಯತ್ ಸದಸ್ಯ ಅಜೀಜ್ ಮೆರಿಕೆ, ಶಿಜು ಇ, ರತೀಶ್ MR, ವಿಜಯ್ ರೈ, ಜಯರಾಮ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಉಪ್ಪಳ. ರವಿಶಂಕರ್ ಗುರುಗಳ ನೇತೃತ್ವದಲ್ಲಿ ಮಾರ್ಚ್ 12ರಿಂದ 15ರವರೆಗೆ ಕುಂಬಳೆಯಲ್ಲಿ ಶ್ರೀಮದ್ ಭಗವದ್ಗೀತಾ ಜ್ಞಾನ ಸದಸ್ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ರವಿಶಂಕರ್ ಗುರುಗಳ ನೇತೃತ್ವದಲ್ಲಿ ಆರ್ಟ್ ಆಫ್ ಲಿವಿಂಗ್ ಜಿಲ್ಲಾ ನಾಯಕತ್ವದ ಆಶ್ರಯದಲ್ಲಿ ಆಯೋಜಿಸಲಾದ ಶ್ರೀಮದ್ ಭಗವದ್ಗೀತಾ ಜ್ಞಾನ ಸದಸ್ ಮಾರ್ಚ್ 12, 13, 14 ಹಾಗೂ 15ರಂದು ಕುಂಬಳೆ ನಾರಾಯಣ ಮಂಗಳ ಶ್ರೀ ಚಿರುಂಬಾ ಭಗವತಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ಭಗವದ್ಗೀತೆಯ ಮೂಲಕ ಜೀವನ ಯಶಸ್ಸು ತರಬೇತಿಯನ್ನು ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ತರಬೇತುದಾರ ಸಜಿ ನಿಸಾನ್ ಮುನ್ನಡೆಸಲಿದ್ದಾರೆ. ವಿನೀತ್ ವಯನಾಡ್ ಹಾಗೂ ಸಬಿತಾ ಕೊಡುಂಗಲ್ಲೂರು ಭಾಗವಹಿಸಲಿದ್ದಾರೆ. ಪ್ರತಿದಿನ ಸಂಜೆ 5ರಿಂದ ರಾತ್ರಿ 8ರವರೆಗೆ ತರಬೇತಿ ನಡೆಯಲಿದ್ದು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು. ഗുരുദേവന്റെ വ്യാഖ്യാനത്തിലുള്ള അദ്ഭുതമായ ജ്ഞാന സദസ്സിൽ ഒന്നായ ശ്രീമദ് ഭഗവത്ഗീത ജ്ഞാന സദസ്സ്, ഭഗവത്ഗീത ഫോർ സക്സസ് ഇൻ ലൈഫ്, ഭഗവത്ഗീതയിലൂടെ ജീവിത വിജയം എന്ന് പറഞ്ഞ ജ്ഞാന സദസ്സിന് ഇതേ വരുന്ന മാർച്ച് 12, 13, 14, 15 തീയതികളിൽ വെച്ചിട്ട് ശ്രീ ചീരുമ്പ ഭഗവതി ക്ഷേത്ര ഓഡിറ്റോറിയം നാരായണമംഗലം കുമ്പള വൈകുന്നേരം 5 മണി 8 മണി വരെ നടത്തുവാൻ വേണ്ടി തീരുമാനിച്ചിരിക്കുന്നു. ರಘುನಾಥ್ ಪೈ, ಡಾಕ್ಟರ್ ಶಾಂಭವಿ ಹಾಗೂ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕುಂಬಳೆ. ಸೆಪೆಕ್ ತಾಕ್ರೋ ಸೌತ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆದ್ದ ಕೇಶಯ್ಯ ಅವರಿಗೆ ಹುಟ್ಟೂರಿನಲ್ಲಿ ನಾಗರಿಕ ಸ್ವಾಗತ ನೀಡಲಾಯಿತು. ವಲಿಯಪರಂಬ KGM ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಸ್ಥಳೀಯರು ಆಯೋಜಿಸಿದ ಸ್ವಾಗತ ಕಾರ್ಯಕ್ರಮವನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯೆ ಡಾಕ್ಟರ್ ಸೆರೆನಾ ಸಲಾಂ ಉದ್ಘಾಟಿಸಿದರು. ರಾಜ್ಯ ಹಾಗೂ ರಾಷ್ಟ್ರೀಯ ಸೆಪೆಕ್ ತಾಕ್ರೋ ಚಾಂಪಿಯನ್ಶಿಪ್ಗಳಲ್ಲಿ ವಿವಿಧ ವಿಭಾಗಗಳಲ್ಲಾಗಿ 14 ಪಂದ್ಯಗಳಲ್ಲಿ ಆಡಿರುವ ಶ್ರೇಯಾ ರಾಷ್ಟ್ರೀಯ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನಲ್ಲಿ ಸೀನಿಯರ್ ಸೆಪೆಕ್ ತಾಕ್ರೋ ಡಬಲ್ ಸ್ಪರ್ಧೆಯಲ್ಲಿಯೂ ಚಿನ್ನ ಗೆದ್ದಿದ್ದಾರೆ. ವಲಿಯಪರಂಬ ಸೆಂಟ್ರಲ್ನಲ್ಲಿ ವ್ಯಾಪಾರಿಯಾಗಿರುವ KV ಬಾಬು ಹಾಗೂ K ಸ್ಮಿತಾ ಅವರ ಹಿರಿಯ ಪುತ್ರಿ ಶ್ರೇಯಾ ಪಯ್ಯನ್ನೂರು ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿನಿ. ಕೊಲಂಬೋದಲ್ಲಿ ನಡೆದ ಸೌತ್ ಏಷ್ಯಾ ಸೆಪೆಕ್ ತಾಕ್ರೋ ಚಾಂಪಿಯನ್ಶಿಪ್ನಲ್ಲಿ ಶ್ರೇಯಾ ಚಿನ್ನದ ಪದಕ ಗೆದ್ದರು. ವಲಿಯಪರಂಬ ನಿವಾಸಿ K ಶ್ರೇಯಾ ಅವರನ್ನು ಹುಟ್ಟೂರಿನಲ್ಲಿ KGM ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಸ್ಥಳೀಯರು ಸ್ವಾಗತಿಸಿದರು. ವಲಿಯಪರಂಬ ಸೇತುವೆಯಿಂದ ಜನಪ್ರತಿನಿಧಿಗಳು, ಕ್ರೀಡಾ ಸಂಘಟಕರು, ಸ್ಥಳೀಯರು, ಕ್ರೀಡಾ ತಾರೆಯರು ಶ್ರೇಯಾ ಅವರನ್ನು ಸ್ವಾಗತಿಸಿದರು. KGM ಸ್ಪೋರ್ಟ್ಸ್ ಕ್ಲಬ್ ಆವರಣದಲ್ಲಿ ನಡೆದ ಸ್ವಾಗತ ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆ ಡಾಕ್ಟರ್ ಸೆರೆನಾ ಸಲಾಂ ಉದ್ಘಾಟಿಸಿದರು. പല പ്രദേശത്തിനകത്തും ഉണ്ടാകുന്ന പല വിദ്യാർത്ഥികൾ അവരുടെ പഠനത്തിനപ്പുറത്തേക്ക് കലാകായിക രംഗത്തേക്ക് കടന്നു വന്നുകൊണ്ട് തൻ്റെ കഴിവിനെ കണ്ടെത്തി അതിനെ പരിപോഷിപ്പിച്ചുകൊണ്ട്
താൻ ഇഷ്ടപ്പെടുന്ന മേഖലയിൽ അല്ലെങ്കിൽ തൻ്റെ കഴിവിനെ പ്രയോജനപ്പെടുത്താൻ കഴിയുന്ന മേഖലയിൽ ഏറ്റവും നല്ല രീതിയിലുള്ള ഇടപെടലുകൾ, അത് ശാരീരികമായും മാനസികമായും ദീർഘകാല നേരം അതിനു വേണ്ടിയിട്ട് പ്രാപ്തമാകുന്നതിന് വേണ്ടിയിട്ടുള്ള കഠിനാധ്വാനം ഏറ്റെടുത്തുകൊണ്ട് വലിയ നേട്ടം കൈവരിക്കാൻ വേണ്ടിയിട്ട് നിരവധിയായ വിദ്യാർത്ഥികൾ ഇന്ന് കടന്നു വന്നുകൊണ്ടിരിക്കുകയാണ്. തൻ്റെ പഠനത്തോടൊപ്പം പയ്യന്നൂർ കോളേജിനകത്താണ് പഠിക്കുന്നത് എന്ന് പറഞ്ഞു, PG ആണ് പഠിക്കുന്നത്. തൻ്റെ പഠനത്തോടൊപ്പം ഇങ്ങനെ ഒരു കായിക ഇനത്തെ തെരഞ്ഞെടുക്കുകയും അതിനു വേണ്ടിയിട്ടുള്ള പരിശീലനങ്ങൾ നമ്മുടെ പ്രദേശത്തെ ഗ്രൗണ്ടുകളിലും നമ്മുടെ ചുറ്റുപാടുമുള്ള പ്രദേശങ്ങളിൽ ചെന്നുകൊണ്ട് അതിന്റെ പരിശീലനം നേടി ഒരു ഇവന്റിൽ പങ്കെടുത്ത് ഇന്ത്യയുടെ ഭാഗമായി പങ്കെടുക്കുകയും അതിനകത്ത് ഗോൾഡ് മെഡൽ നേടുക എന്നുള്ളത് ചെറിയ കാര്യമൊന്നുമല്ല. നമുക്കെല്ലാവർക്കും അറിയാം, നമ്മളെ സംബന്ധിച്ചിടത്തോളം, നമ്മുടെ ചുറ്റിലുമുള്ള ആളുകളെ സംബന്ധിച്ചിടത്തോളം ഒരു ഗോൾഡ് മെഡൽ ഒരു ഇന്ത്യയെ റെപ്രസെന്റ് ചെയ്തുകൊണ്ട് നേടുക എന്നുള്ളത് ഒരുപക്ഷെ നമ്മളെ വലിയ പങ്ക് ഇതിനകത്ത് ഇവിടെ താമസിക്കുന്ന മനുഷ്യരെ സംബന്ധിച്ചിടത്തോളം വളരെയേറെ അഭിമാനത്തോടു കൂടെ നമ്മൾ ഈ വേദിയെ, ഈ അംഗീകാരത്തെ നമ്മൾ കാണേണ്ടതായിട്ടുണ്ട്. ಕ್ಲಬ್ ಅಧ್ಯಕ್ಷ ಇಕೆ ಶಾಜಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕ್ರೀಡಾ ಮಂಡಳಿ ಅಧ್ಯಕ್ಷ ಪ್ರಾಧ್ಯಾಪಕ ಪಿ ರಘುನಾಥ್ ಅಭಿನಂದಿಸಿದರು. ರಾಜ್ಯ ಕ್ರೀಡಾ ಮಂಡಳಿ ಸದಸ್ಯ ಪಿಪಿ ಅಶೋಕನ್ ಮಾಸ್ಟರ್, ಕ್ಲಬ್ ಕಾರ್ಯದರ್ಶಿ ಕೊಳಂಗರ ಮಧು, ಜೊತೆ ಕಾರ್ಯದರ್ಶಿ ಟಿವಿ ಶಶಿ, ಸಿ ಕುಮಾರನ್ ಮಾಸ್ಟರ್, ಕೆವಿ ರಾಘವನ್, ಪಿ ಬಾಲಕೃಷ್ಣನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ನೂತನವಾಗಿ ನಿರ್ಮಿಸಿರುವ ತಳಂಗರ ಪಾಲಕುನ್ನು ಚೀರುಂಬ ಭಗವತಿ ಭಂಡಾರ ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ತಳಂಗರೆ ಮುಂಡ್ಯಪದಿ ಶ್ರೀ ಪನ್ನಿಕುಳತಿ ಚಾಮುಂಡಿ ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆಯನ್ನು ಘೋಷಯಾತ್ರೆಯ ಮೂಲಕ ಕ್ಷೇತ್ರಕ್ಕೆ ತರಲಾಯಿತು. ಘೋಷಯಾತ್ರೆಯಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. 8ರವರೆಗೆ ನಡೆಯಲಿರುವ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ನಡೆಯಲಿವೆ. ತಳಂಗೆರೆ ಪಾಲಕುನ್ನು ಶ್ರೀ ಚೀರುಂಬ ಭಗವತಿ ದೇವಸ್ಥಾನದ ಪುನರ್ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯ ಚಾಲನೆ ದೊರಕಿತು. ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಮಾರ್ಚ್ 8ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಈ ಪ್ರಯುಕ್ತ ತಳಂಗೆರೆ ಮುಂಡ್ಯಪದಿ ಶ್ರೀ ಪನ್ನಿಕುಳತಿ ಚಾಮುಂಡಿ ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆಯನ್ನು ಘೋಷಯಾತ್ರೆ ಮೂಲಕ ಕ್ಷೇತ್ರಕ್ಕೆ ತರಲಾಯಿತು. ಘೋಷಯಾತ್ರೆಯಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಶನಿವಾರ ಬೆಳಿಗ್ಗೆ 7 ಗಂಟೆಗೆ ಕ್ಷೇತ್ರದಲ್ಲಿ ಗಣಪತಿ ಹೋಮ, ತ್ರಿಕಾಲ ಪೂಜೆ, ಸ್ಥಳ ಶುದ್ಧಿ, ಚೀರುಂಬ ಭಗವತಿ ಸ್ಥಳದಲ್ಲಿ ಬಲಿಕಲ್ಲಿಗೆ ಅನುಜ್ಞಾ ಪ್ರಾರ್ಥನೆ, ಪ್ರಾಯಶ್ಚಿತ ಹೋಮ, ಹೋಮ ಕಲಶಾಭಿಷೇಕ, ತ್ರಿಕಾಲ ಪೂಜೆ, ಶಯ್ಯ ಪೂಜೆ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮಾರ್ಚ್ 8ರಂದು ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಮಹಾಗಣಪತಿ ಹೋಮ ನಡೆಯಲಿದೆ. ಬಳಿಕ ಬೆಳಗ್ಗೆ 8:45ಕ್ಕೂ 9:15ಕ್ಕೂ ನಡುವೆ ಚೀರುಂಬ ಭಗವತಿ ಭಂಡಾರಸ್ಥಾನ ಪೀಠ ಪ್ರತಿಷ್ಠೆಯು ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಯಿಂದ ವಿವಿಧ ಭಜನಾ ತಂಡಗಳಿಂದ ಭಜನೆಗಳು ನಡೆಯಲಿವೆ. തളങ്കര ശ്രീ ചീറുമ്പ ഭഗവതി ക്ഷേത്രത്തിൻ്റെ ഭണ്ണാര വീടിൻ്റെ നവീകരണ ബ്രഹ്മകലശോത്സവമാണ് ഇനി വരാൻ ദിവസങ്ങളിൽ നടക്കാൻ വേണ്ടി പോകുന്നത്. ഇന്ന് കലവറ ഘോഷയാത്രയോടുകൂടി ഇതിന് തുടക്കം കുറിക്കുകയാണ്. ആയിരക്കണക്കിന് വരുന്ന ആളുകൾക്ക് ഭക്ഷണത്തിൻ്റെ സൗകര്യം, അതുപോലെ തന്നെ വിവിധ ഗ്രാമ കമ്മിറ്റികൾ, തറവാട് കമ്മിറ്റികളൊക്കെ ഇന്നിപ്പോൾ കലവറ ഘോഷത്തിൽ പങ്കെടുത്തു കഴിഞ്ഞു. വൈകുന്നേരം താന്ത്രികമായിട്ട് ബന്ധപ്പെട്ട കാര്യങ്ങളിലേക്കുള്ള പരിപാടിയാണ്. ശ്രീ കാവുമഠ പ്രകാശതന്ത്രി അദ്ദേഹത്തിന് പൂർണ്ണകുംഭ സ്വീകരണമാണ് ഇന്ന് വൈകുന്നേരം നടക്കുന്നത്. ബാക്കിയുള്ള പൂജാതി കർമ്മങ്ങൾ നടക്കും. നാളെ രാവിലെ ഗണപതി ഹോമവും അതുമായി ബന്ധപ്പെട്ട കാര്യങ്ങൾ. അതുപോലെ തന്നെ ഇന്നും നമ്മളെ ഏറ്റവും പവിത്രമായിട്ടുള്ളൊരു സ്ഥലം പള്ളത്തായിരുന്നു. പണ്ട് അവിടെയായിരുന്നു ഭണ്ഡാര ക്ഷേത്രം ഉണ്ടായിരുന്നത്. അപ്പോൾ അവിടെ ഇപ്പോൾ ഒരു ചെറിയ ചൈതന്യം ബാക്കിയുണ്ട് എന്ന് പറഞ്ഞിട്ടുണ്ട്. ആ ചൈതന്യം ആവാഹിക്കുന്ന ഒരു ചടങ്ങ് നാളെ വൈകുന്നേരത്തോടു കൂടി നടക്കും. അതിനുശേഷമാണ് മറ്റന്നാൾ 8-ാം തീയതി ബ്രഹ്മകലശോത്സവം നടക്കുന്നത്. രാവിലെ 8:40-നും 9:40-നും അടക്കമുള്ള ശുഭമുഹൂർത്തത്തിൽ കാവുമഠ തന്ത്രികളുടെ നേതൃത്വത്തിൽ നമ്മൾ ബ്രഹ്മകലശോത്സവം നടക്കും. അപ്പോൾ ആചാരസ്ഥാനികളടക്കമുള്ള ആചാരാനുഷ്ഠാനങ്ങൾ മുഴുവൻ പാലിച്ചുകൊണ്ട് തന്നെ കാസർഗോഡ് മുതൽ അങ്ങോട്ടുള്ള എല്ലാ ഘടകങ്ങളിലെ ക്ഷേത്ര ഭാരവാഹികളും വിവിധ ക്ഷേത്രത്തിലെ ഭാരവാഹികളും അച്ഛന്മാരൊക്കെ പങ്കെടുക്കുന്ന വലിയൊരു പരിപാടി ഞായറാഴ്ച നടക്കുകയാണ്. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾರುಣ್ಯ ಚಟುವಟಿಕೆಗಳಲ್ಲಿ ಮಾದರಿಯಾಗಿರುವ ಮಚ್ಚಂಪಾಡಿ ಜೆಸಿಸಿ ಕೆಎಂಸಿಸಿ ಸಂಸ್ಥೆ
ವಿಧವೆಯರು, ನಿರ್ಗತಿಕರು, ರೋಗಿಗಳು, ಶಿಕ್ಷಕರು ಮುಂತಾದವರಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಮಚ್ಚಂಪಾಡಿ ಸಿಎಚ್ ನಗರದಲ್ಲಿ ಗ್ರ್ಯಾಂಡ್ ಇಫ್ತಾರ್ ಕೂಟವನ್ನು ಆಯೋಜಿಸಿತು. ಕಾರುಣ್ಯ ಚಟುವಟಿಕೆಗಳಿಗೆ ಹೆಸರಾದ ಮಚ್ಚಂಪಾಡಿ ಜೆಸಿಸಿ ಕೆಎಂಸಿಸಿ ವತಿಯಿಂದ ಮಚ್ಚಂಪಾಡಿ ಸಿಎಚ್ ನಗರದಲ್ಲಿ ಗ್ರ್ಯಾಂಡ್ ಇಫ್ತಾರ್ ಮೀಟ್ ಆಯೋಜಿಸಲಾಯಿತು. ವಿಧವೆಯರು, ಅನಾಥರು ಹಾಗೂ ರೋಗಿಗಳಿಗೆ ಸಹಾಯಹಸ್ತ ಚಾಚುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಸ್ತಾದ್ಗಳಿಗೆ ನೀಡಲಾಗುವ ಈದ್ ಉಡುಗೊರೆಯನ್ನು ಹುಸೇನ್ ಮಚ್ಚಂಪಾಡಿ ಅವರು ಜಾಫರ್ ಅವರಿಗೆ ನೀಡುವ ಮೂಲಕ ಉದ್ಘಾಟಿಸಿದರು. ಈ ಬಾರಿ ಹಜ್ ಯಾತ್ರೆಗೆ ತೆರಳುವವರಿಗೆ ಆತ್ಮೀಯ ಸನ್ಮಾನ ಹಾಗೂ ಬೀಳ್ಕೊಡುಗೆ ನೀಡಲಾಯಿತು. ಜೆಸಿಸಿ ಕೆಎಂಸಿಸಿ ಅಧ್ಯಕ್ಷ ಹುಸೇನ್ ಮಚ್ಚಂಪಾಡಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಖತೀಬು ಮೊಹಮ್ಮದ್ ಶರೀಫ್ ಹೈತಮಿ ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಮುಖಂಡರಾದ PH ಅಬ್ದುಲ್ ಹಮೀದ್ ಹಾಜಿ, BM ಮುಸ್ತಫಾ, ಹನೀಫ್ ಹಣ್ಣಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಜೀದ್ ಮಚ್ಚಂಪಾಡಿ ಸ್ವಾಗತಿಸಿ ಹನೀಫ್ ಮಚ್ಚಂಪಾಡಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕ್ಕರಿಪುರದ ಬೀರಿಚೇರಿ ಚೆರಿಯಾಚಲ್ ಎಂಬ ಹೆಸರಿನ ಬರ್ಮಾ ಹೊಳೆಯ ಭೂರಕ್ಷಣಾ ಕಾರ್ಯ ಪೂರ್ಣಗೊಂಡಿದೆ. ಶಾಸಕ ಎಂ ರಾಜಗೋಪಾಲನ್ ಅವರ ಆಸ್ತಿ ಅಭಿವೃದ್ಧಿ ನಿಧಿಯಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ. ಬರ್ಮಾ ಹೊಳೆಯ ತೀರದ ಸಂರಕ್ಷಣೆಗಾಗಿ ಶಾಸಕ ಎಂ ರಾಜಗೋಪಾಲನ್ ಅವರ ಆಸ್ತಿ ಅಭಿವೃದ್ಧಿ ನಿಧಿಯಿಂದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಂಡೆ ನಿರ್ಮಿಸುವ ಕಾಮಗಾರಿ ಪೂರ್ಣಗೊಂಡಿತು. ಬೀರಿಚೇರಿ ಜುಮಾ ಮಸೀದಿ ಬಳಿ ನಡೆದ ಸಮಾರಂಭವನ್ನು ಶಾಸಕ എം രാജഗോപാലൻ ഉദ്ഘാಟಿಸಿದರು. നമ്മുടെ മണ്ഡലത്തെ എല്ലാ PHCകളും FHC ആയി പ്രാഥമിക ആരോഗ്യ കേന്ദ്രങ്ങൾ മുഴുവനും കുടുംബാരോഗ്യ കേന്ദ്രങ്ങളായി ഉയർത്തിയ ഒരു മണ്ഡലമാണ് നമ്മുടെ മണ്ഡലം. അതിലെല്ലാ സർക്കാർ ആശുപത്രികൾക്കും എല്ലാ സർക്കാർ വിദ്യാലയങ്ങൾക്കും മതിയായ കെട്ടിട സൗകര്യം ഉറപ്പുവരുത്തി. തൃക്കരിപ്പൂർ ഗ്രാമപഞ്ചായത്തിൽ രണ്ട് ഹൈസ്കൂൾ ഹയർ സെക്കൻഡറി സ്കൂളിന് കോടിക്കണക്കിന് രൂപയുടെ പദ്ധതിയാണ് നമ്മൾ ഈ കാലയളവിൽ ഏറ്റെടുത്തത്. LP സ്കൂൾ, കൂലേരി LP സ്കൂൾ വരെ സ്കൂൾ, അത് 1 കോടി 1.25 കോടിയാണ് വേണ്ടിയാണ്. അങ്ങനെ LP സ്കൂളിന് പറയാം. അതുപോലെ തൃക്കരിപ്പൂർ കായിക മേഖലയിൽ ഏറ്റവും ശ്രദ്ധേയമായിട്ടുള്ള സ്റ്റേഡിയമാണ് ഇപ്പോൾ കഴിഞ്ഞ ആഴ്ച മുഖ്യമന്ത്രി തുറന്നു കൊടുത്തത്. 30 കോടിയിലധികം രൂപ, 31 കോടിയിലധികം രൂപ വരുന്ന വലിയ പ്രോജക്റ്റാണ്. അങ്ങനെ കലാ സാംസ്കാരിക മേഖലയിൽ ലൈബ്രറികളുടെ വികസനം, അതുപോലെ അടിസ്ഥാന സൗകര്യ വികസനത്തിന്റെ ഭാഗമായിട്ട് തന്നെ ഒട്ടേറെ കെട്ടിടങ്ങളുടെ നിർമ്മാണം, ഇതൊക്കെ നമുക്ക് നിർവഹിക്കാൻ കഴിയും. ಗ್ರಾಮ ಪಂಚಾಯತ್ ಸದಸ್ಯೆ MB ಸುಲೈಕಾ ಅಧ್ಯಕ್ಷತೆ ವಹಿಸಿದರು. ಸಣ್ಣ ನೀರಾವರಿ ಕಾಂಜಂಗಾಡ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಫೆಮಿ ಮರಿಯಾ ಥಾಮಸ್ ವರದಿ ಮಂಡಿಸಿದರು. ತ್ರಿಕರಿಪುರ ವಿಭಾಗದ ಸಹಾಯಕ ಇಂಜಿನಿಯರ್ CK ಪ್ರಿಯೇಶ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಹೊಸ ತಿರುವು. ಗೆಳೆಯನ ತಾಯಿಯನ್ನು ವಿಚಾರಣೆ ನಡೆಸಿದ ವಿದ್ಯಾನಗರ ಪೊಲೀಸರು. ಜಿಲ್ಲೆಯಲ್ಲಿ ಆಪರೇಷನ್ ಸೈಹನ್ 2.0 ವ್ಯಾಪಕ ಕಾರ್ಯಾಚರಣೆ. 104 ಸ್ಥಳಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 34 ಪ್ರಕರಣಗಳು ದಾಖಲು. ಉಜಿರೆಯಲ್ಲಿ ಬ್ರಹ್ಮಕಲಶೋತ್ಸವದ ವೈಭವ. ವಿಜಯಗೋಪುರ ಲೋಕಾರ್ಪಣೆ ಬೆನ್ನಲ್ಲೇ ಸಾವಿರಾರು ಭಕ್ತರು ಉಜಿರೆಯತ್ತ ಆಗಮನ. ಉಪ್ಪಳ ಅಗ್ನಿಶಾಮಕ ದಳ ಠಾಣೆಗೆ ಹೊಸ ಕಟ್ಟಡ ಲೋಕಾರ್ಪಣೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಂದ ಆನ್ಲೈನ್ ಮೂಲಕ ಉದ್ಘಾಟನೆ. ಶ್ರೀಮದ್ ಭಗವದ್ಗೀತಾ ಜ್ಞಾನ ಸದಸ್ ಮಾರ್ಚ್ 12ರಿಂದ 15ರವರೆಗೆ ಕುಂಬಳೆಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.